ಮೀಟಿಂಗ್ನಲ್ಲಿ ಭಾವುಕ ಮಾತುಗಳನ್ನು ಆಡಿದ ಸಿಎಂ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗಳು ಜೋರಾಗಿರುವ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರು ಹಾಗೂ ಶಾಸಕರ ಸಭೆಯಲ್ಲಿ ಭಾವುಕವಾಗಿ ಮಾತನಾಡಿದ ಘಟನೆಯೊಂದು ನಡೆದಿದ್ದು, ಬೆಂಗಳೂರು ನಗರದ ಸಿಎಂ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಇನ್ನೂ 2 ವರ್ಷಗಳ ಕಾಲ ನಿಮ್ಮ ಜೊತೆ ಶಾಸಕನಾಗಿ ನಾನು ಇರುತ್ತೇನೆ. ಹೈಕಮಾಂಡ್ ಮುಂದಿನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದೆ ಎಂದು ತಿಳಿಸಿದೆ ಎಂದು ಹೇಳಿದ್ದಾರೆ ಎನ್ನಲಾಗಿದೆ. ಮುಂದುವರೆದು ಮಾತನಾಡಿದಂತಹ ಸಿದ್ದರಾಮಯ್ಯ, ನಾನು ರಾಜಕೀಯದಿಂದ ದೂರವಾಗುವುದಿಲ್ಲ, ಮುಂದೆಯೂ ಸಕ್ರಿಯವಾಗಿಯೇ ಇರುತ್ತೇನೆ. 2028ರ ಚುನಾವಣೆಯಲ್ಲೂ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದು ಕರೆಯನ್ನ ನೀಡಿದ್ದಾರೆ. ಸಿಎಂ ಅವರ ಈ ಮಾತುಗಳು ಸಭೆಯಲ್ಲಿ ಕೆಲ ನಾಯಕರನ್ನ ಭಾವುಕರನ್ನಾಗಿಸಿದವು ಎನ್ನಲಾಗಿದ್ದು, ರಾಜ್ಯ ಕಾಂಗ್ರೆಸ್ ರಾಜಕೀಯದಲ್ಲಿ ಈ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್.